ನಮಸ್ತೆ ವೀಕ್ಷಕರೇ, ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಹಿಂದೆ ನಾವು ಮೇಷ ಮತ್ತು ವೃಷಭ ರಾಶಿಗೆ ಗ್ರಹಣದ ಫಲ ಹೇಗಿರುತ್ತೆ ಅಂತ ನೋಡಿದ್ದು. ಈ ಒಂದು ವಿಡಿಯೋದಲ್ಲಿ ನಾವು ಮಿಥುನ ರಾಶಿಗೆ ಈ ಗ್ರಹಣದ ಫಲ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮಿಥುನ ರಾಶಿ ಈ ರಾಶಿಗೆ ಗ್ರಹಣದ ಫಲ ಹೇಗಿರುತ್ತೆ ಅಂತ ನೋಡೋಣ. ರಾಶಿಯ ಅಧಿಪತಿ ಬುಧ ವಕ್ರನಾಗಿ 10ನೆಯ ಮನೆಯಲ್ಲಿ ಇದ್ದಾರೆ. 10ನೆಯ ಮನೆ ಬಂದು ಮೀನರಾಶಿ. ಈ ರಾಶಿಯಲ್ಲೇ ಈ ಒಂದು ಸೂರ್ಯಗ್ರಹಣ ನಡೆಯುವುದು. ಮಿಥುನ ರಾಶಿಯ ಬದ್ಧ ವೈರಿಯಾದ ಕುಜ ಮಿಥುನ ರಾಶಿಯಲ್ಲಿದ್ದಾರೆ. ಬುಧ ಮತ್ತು ಕುಜ ಬದ್ಧ ವೈರಿಗಳು. ಕುಜ ಈ ಶತ್ರುಸ್ಥಾನ ಮಿಥುನ ರಾಶಿಯಲ್ಲಿ ಇರೋದರಿಂದ ಈ ರಾಶಿಯಲ್ಲಿ ಜನಿಸತಕ್ಕಂತಹ ಅವರಿಗೆ ಕೋಪ, ತಾಪ ಹಾಗೂ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನೋಡ್ಬೋದು. ಹಾಗಾಗಿ ಮತ್ತು ಜಗಳವೂ ಕೂಡ ಆಗ್ಬೋದು. ಯಾಕಂದರೆ ಕೋಪ ಬರುತ್ತೆ. ಕೋಪ ಬಂದಾಗ ನೀವು ಏನು ಬೇಕಾದರೂ ಮಾತಾಡ್ಬೋದು, ಆದ್ದರಿಂದ ಜಗಳಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಸಮಾಧಾನವಾಗಿ ಈ ಒಂದು 2-3 ತಿಂಗಳು ಇರಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಈ ರಾಶಿಯ ದಂಪತಿಗಳು ಸ್ವಲ್ಪ ಸಮಾಧಾನವಾಗಿರಬೇಕು ಈ 1-2-3 ತಿಂಗಳು. ಯಾಕಂದರೆ ಕುಜ ರಾಶಿಯಲ್ಲಿ ಇರೋದರಿಂದ ಮತ್ತು 7ನೇ ಮನೆಗೆ ತನ್ನ ದೃಷ್ಟಿಯನ್ನು ಬೀರಿರೋದ್ರಿಂದ ದಂಪತಿಗಳು ಸ್ವಲ್ಪ ಸಮಾಧಾನವಾಗಿರಬೇಕು. ಇಲ್ಲಾಂದರೆ ಕೋಪದಿಂದ ಸ್ವಲ್ಪ ಮಾತಿನ ಚಕಮಕಿಯಾಗಿ ಜಗಳಗಳಾಗಿ ಪರಸ್ಪರ ಮನಸ್ಸನ್ನು ನೊಂದ್ಕೊಳ್ತೀರ. ಮತ್ತು ಈ ರಾಶಿಯವರು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಹುಷಾರಾಗಿ ಪ್ರಯಾಣ ಮಾಡಬೇಕು. ಅದೇ ಕೆಲಸದಲ್ಲಿ ಬದಲಾವಣೆಗಳು ಆಗುವಂಥ ಸಾಧ್ಯತೆಗಳಿದೆ. ದೇವರ ಸೇವೆ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಆಗುತ್ತೆ. ಇದಿಷ್ಟು ಮಿಥುನ ರಾಶಿಯ ಫಲಗಳು ಸೂರ್ಯಗ್ರಹಣದಿಂದ ಲಭಿಸೋದು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಫಲವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.